ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟಿಂಗ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇರೋದೇನೆಂದರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವರಿಗೆ ಬಂದಿಲ್ಲ. ಹೌದು, ಬಂದು ತಲುಪಿಲ್ಲ. ಅಂಥವ್ರಿಗೆ ಹಣ ಯಾವಾಗ ಬರುತ್ತೆ, ಹಾಗೂ ಅವರು ಏನೆಲ್ಲ ಚೆಕ್ ಮಾಡಬೇಕು, ಅಂದರೆ ಯಾಕೆ ಅವ್ರಿಗೆ ಹಣ ಬರ್ತಿಲ್ಲ, ಇವೆಲ್ಲ ಚೆಕ್ ಮಾಡಿ ನೋಡ್ಕೊಳ್ಳಿ. ಯಾವ್ಯಾವ ಪಾಯಿಂಟ್ಸನ್ನು ಹೇಳ್ತೀನಿ, ಆ ಪಾಯಿಂಟ್ಸನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಅಂದರೆ ನಿಮಗೆ ಹಣ ಬರುತ್ತೆ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಈ ರೆಡ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿಯಾದಂಥ ಅಪ್ಡೇಟ್ಗಳು ನಿಮಗೆ ಬೇಗನೆ ಬರುತ್ತೆ. ಅದರಿಂದ ನೀವು ಬೇಗನೆ ಹಣವನ್ನು ಪಡ್ಕೊಳ್ಬೋದು. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನೋಡಿ ವೀಕ್ಷಕರೇ, ಮೊದಲನೇದಾಗಿ ಬಹಳಷ್ಟು ಜಿಲ್ಲೆಗಳಲ್ಲಿ 2,000 ರೂಪಾಯಿ ಹಣ ಏನು ಗೃಹಲಕ್ಷ್ಮಿದಿದೆಯಲ್ಲ, ಅದರದ್ದು 1 ಕಂತಾಗಿರ್ಬೋದು, 2 ಕಂತಾಗಿರ್ಬೋದು, ಅಥವಾ 3 ಕಂತುಗಳು ಅವರಿಗೆ ಬಂದೇ ಇಲ್ಲ. ಹೌದು, ಬಹಳಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ನಮಗೆ 2 ಕಂತುಗಳು ಬಂದಿದೆ, ಅಂದರೆ ನಮಗೆ ಕಂಟಿನ್ಯೂ ಆಗಿ ಬರ್ತಾ ಇತ್ತು, ಆದರೆ ಕಳೆದ 2 ಕಂತುಗಳಿಗೆ ಬಂದಿಲ್ಲ, ನಮಗೆ ಕಳೆದ 3 ಕಂತುಗಳು ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಗೌರ್ಮೆಂಟ್ ಅವರು ಏನು ತಿಳಿಸಿದ್ದಾರೆ ಅಂದರೆ, ಈಗಿನ ಪ್ರಸ್ತುತ ಮುಖ್ಯಮಂತ್ರಿ ಆದಂತಹ DK ಶಿವಕುಮಾರ್ ಅವರು ತಿಳಿಸಿರುವಂಥ ಪ್ರಕಾರ ಎಷ್ಟೋ ನ್ಯೂಸ್ ಚಾನೆಲ್ಗಳಲ್ಲಿ ಅವರೇ ತಿಳಿಸಿದ್ದಾರೆ. ನೋಡಿ, ಬಹಳಷ್ಟು ಅವರಿಗೆ ಶ್ರೀಮಂತರ ಇದ್ದಾರೆ, ಆದರೂ ಅವ್ರದ್ದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ದಾರೆ, ಹಾಗೂ ಅವರು ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ದುರ್ಬಳಕೆ ಆಗ್ತಾ ಇದೆ, ಅವ್ರಿಗೆ ಹಣ ಹೋಗ್ತಾ ಇದೆ, ಹಾಗೂ ಯಾರಿಗೂ ನಿಮ್ಮಂಥವ್ರು ಯಾರಿಗೆ ಹಣ ಬೇಕಾಗಿದೆ, ನೋಡಿ ಹಣ ಬರಬೇಕು ಅಂಥವ್ರಿಗೆ ಹಣ ಬರ್ತಾ ಇಲ್ಲ, ಇದೆಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಅವರು ಏನು ಮಾಡ್ತಾರಂದರೆ, ಅಂಥವ್ರನ್ನ ಹುಡುಕಿ ಯಾರ್ಯಾರು ಅದರ ದುರ್ಬಳಕೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಅಂಥವ್ರನ್ನ ಎಲ್ಲರನ್ನೂ ಏನು ಅಮೌಂಟ್ ಬರುತ್ತೆಲ್ಲ ಅವ್ರಿಗೆ ಅದನ್ನು ಕ್ಯಾನ್ಸಲ್ ಮಾಡಿಸಿ, ನಿಮಗೆ ಯಾರ್ಯಾರಿಗೂ ಹಣ ಬಂದಿಲ್ಲಲ್ಲ, ನಿಮಗೆ ನಿಮ್ಮ ಅಕೌಂಟ್ಗೆ ಆ ಹಣವನ್ನು ಹಾಕಬೇಕು ಅಂತ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೋಸ್ಕರ ನೀವೆಲ್ಲ ಏನು ಮಾಡಬೇಕು ಅಂದರೆ, ಸಿಂಪಲ್ಲಾಗಿ ಹೇಳಬೇಕಂದ್ರೆ, ನೀವು NPCI ಲಿಂಕ್ ಆಗಿದೆಯೋ ಇಲ್ಲವೋ ಅನ್ನೋದನ್ನು ನೋಡ್ಕೊಳ್ಬೇಕು. ಹೌದು, ನಿಮ್ಮದು KYC ಆಗಿದೆಯೋ ಇಲ್ಲೋ ಬ್ಯಾಂಕ್ನಲ್ಲಿ ಅದನ್ನು ನೋಡ್ಕೊಳ್ಬೇಕು. ಅಂದರೆ ನಿಮ್ಮ ಮೊಬೈಲ್ ನಂಬರ್ ಏನಿದೆಯಲ್ಲ ಆ ಮೊಬೈಲ್ ನಂಬರು, ಹಾಗೂ ನಿಮ್ಮದು ಬ್ಯಾಂಕ್ ಅಕೌಂಟ್ ಇರುತ್ತೆಲ್ಲ ಅಲ್ಲಿ ಕನೆಕ್ಟ್ ಆಗಿರಬೇಕು, ಅಲ್ಲಿ ಲಿಂಕ್ ಆಗಿರಬೇಕು. ಅದನ್ನು ಹೋಗಿ NPCI ಲಿಂಕ್ ಆಗಿದೆಯೋ ಇಲ್ವೋ, KYC ಆಗಿದೆಯೋ ಇಲ್ಲೋ ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಬೇಕು. ಹಾಗೂ ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕು, ನಿಮ್ಮ ಮೊಬೈಲ್ ಫೋನ್ನಲ್ಲಿಯೇ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ಸ್ಕ್ರೀನಲ್ಲಿ ಬರ್ತಾ ಇದೆಯಲ್ಲ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಯಾವ ಬ್ಯಾಂಕಿಗೆ, ಇಲ್ಲಿ ಕೆಲವ್ರದ್ದು ಏನಾಗಿರುತ್ತೆ 1 ರಿಂದ 2 ಬ್ಯಾಂಕ್ಗಳಿರುತ್ತೆ, ಅವ್ರಿಗೆ ಗೊತ್ತಿರೋದಿಲ್ಲ ನಮ್ಮದು ಯಾವ ಬ್ಯಾಂಕಿಗೆ ಅಮೌಂಟ್ ಬರುತ್ತೆ ಅಂತ. ಅಂಥವರು ಇಲ್ಲಿ ನಾನು ತಿಳಿಸ್ತಾ ಇದ್ದೀನಲ್ಲ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಈ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಯಾವ ರೀತಿಯಾಗಿ ನಿಮಗೆ ಯಾವ ಬ್ಯಾಂಕಿಗೆ ಹಣ ಬರುತ್ತೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಹಾಗೂ ನೆಕ್ಸ್ಟ್ ಆಗಿ ಹೇಳೋದಾದರೆ, ಬಯೋಮೆಟ್ರಿಕ್ ಅನ್ನುವಂಥದ್ದು, ಹೌದು ವೀಕ್ಷಕರೇ, ಈಗಿನ ಪ್ರಸ್ತುತ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರು ಮೊನ್ನೆ ತಾನೇ ತಿಳಿಸಿದ ಹಾಗೆ ಬಯೋಮೆಟ್ರಿಕ್ ಅನ್ನು ಮಾಡಿಸ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಏನು ಬಯೋಮೆಟ್ರಿಕ್ ಅಂದರೆ ಏನೂ ಇಲ್ಲ, ನೀವು ನಿಮ್ಮ ಸಮೀಪದ ಗ್ರಾಮ ಒನ್ ಅಥವಾ ಸೇವಾ ಕೇಂದ್ರಗಳಿರುತ್ತೆ, ಸೇವಾ ಸಿಂಧು ಅಂತ ಕೇಂದ್ರಗಳಿರುತ್ತೆ ಅಲ್ಲ, ಅಂತ ಏನು ಕೇಂದ್ರಗಳಿರುತ್ತೆ ಆ ಕೇಂದ್ರಗಳಿಗೆ ಹೋಗಿ ನೀವು ಹೇಳಬೇಕು ನಮ್ಮದು ಬಯೋಮೆಟ್ರಿಕ್ ಮಾಡಿಸ್ಬೇಕು ಅಂತ ತಿಳಿಸ್ಬೇಕು. ಅವರು ಅದನ್ನು ಓಪನ್ ಮಾಡಿಕೊಂಡು ನಿಮ್ಮದು ಏನು ಫಿಂಗರ್ ಪ್ರಿಂಟ್ ಇರುತ್ತಲ್ಲ ಅದನ್ನು ತೆಗೆದುಕೊಳ್ತಾರೆ, ಇಲ್ಲಾಂದರೆ ಕಣ್ಣಿಂದ ಏನಿರುತ್ತಲ್ಲ ಕಣ್ಣಿನ ಫೋಟೋನ ತೆಗೆದುಕೊಳ್ತಾರೆ. ಈ ರೀತಿಯಾಗಿ ಬಯೋಮೆಟ್ರಿಕ್ ಅದನ್ನು ಕೂಡ ಲಿಂಕ್ ಮಾಡ್ತಾರೆ. ಲಿಂಕ್ ಮಾಡಿದ ತಕ್ಷಣ ನಿಮ್ಮದು ಮತ್ತೊಮ್ಮೆ ಕ್ಲಿಯರ್ ಆಗಿ ಅದು ವೆರಿಫೈ ಆಗುತ್ತೆ, ಆಗ ನಿಮಗೆ ಹಣ ಬರುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದೆಲ್ಲ ಆಗಿಲ್ಲ ಅಂದರೆ ಇದನ್ನೆಲ್ಲ ಮಾಡ್ಕೊಳ್ಳಿ, ಆವಾಗ ನಿಮಗೆ ಖಂಡಿತವಾಗಿ ಹಣ ಬರುತ್ತೆ. ಹಾಗೂ ನಮಗೆ ಬಂದ ಮಾಹಿತಿ ಪ್ರಕಾರ ನಾಳೆಯ ದಿನ ಇಷ್ಟು ಜಿಲ್ಲೆಗಳಲ್ಲಿ ಹಣ ಬರುತ್ತೆ ಅಂತ ತಿಳಿಸಿದ್ದಾರೆ. ಅವು ಯಾವೆಲ್ಲ ಜಿಲ್ಲೆಗಳು ಅಂತ ತಿಳಿಸ್ತೀನಿ ನೋಡಿ. ಹಾಸನ, ಧಾರವಾಡ, ಯಾದಗಿರಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಚಿಕ್ಕಮಗಳೂರು, ಶಿವಮೊಗ್ಗ, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್, ಮಂಡ್ಯ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬಾಗಲಕೋಟೆ, ಹಾವೇರಿ. ನೋಡಿ, ನಾನು ತಿಳಿಸ್ತಕ್ಕಂಥ ಈ ಜಿಲ್ಲೆಗಳಿಗೆ ನಾಳೆ ಅಂದರೆ ಜುಲೈ 1ಕ್ಕೆ ಹಣ ಬರುತ್ತೆ ಅಂತ ತಿಳಿಸಿದ್ದಾರೆ. ಅದಕ್ಕೋಸ್ಕರ ನಿಮ್ಮದು ಕೂಡ ನಾನು ಏನೆಲ್ಲ ತಿಳಿಸಿದ್ನಲ್ಲ ಅವೆಲ್ಲ ಕರೆಕ್ಟಾಗಿ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ, ಇದ್ದರೆ ನಿಮಗೂ ಕೂಡ ಖಂಡಿತವಾಗಿ ನಾಳೆ ಹಣ ಬರುತ್ತೆ.